ಏನಯ್ಯ ಗಾಡಿ ಹಿಂಗಂತ ಬಿದ್ದೋದೆ. ಇದೇನೋ ಇದಾಯ್ತು. ಅಲ್ಲಿ ಮುಂದೆ ಹಾಕಿ ನಡಿ, ಅಲ್ಲಿ ಮುಂದೆ ಹಾಕಿ ಸ್ವಲ್ಪ ಆಗುತ್ತಾ? ಹೆಂಗ್ ಬಿದ್ದು ಬ್ಯಾಗು ಹಿಂಗ್ ಸೈಡ್ ವಾಲ್ ಬಿಡ್ತು, ಕತ್ತ ಹಂಗೆ ಇಕ್ಕೋಬಿಡ್ತು. ನಿನ್ ಕಾಲು ಅನ್ಸಿಲ್ಲ? ಕಾಲು ಅನ್ಸಿಲ್ಲ. ನಮ್ಮ ವರ್ಷ ಆಯ್ಕೊಂಡ ವಾಟ್ ಎವರ್ ಬಿದ್ದ. ನಮ್ಮ ಹರ್ಷ ಅವರು ಜೀವನ ಲೆಕ್ಕಿಸದೆ ಗಾಡಿ ಓಡಿಸ್ತಾರ. ಬ್ಯಾಕ್ ಸೈಡು ಅದು ಫಸ್ಟ್ ಒಂದು 120 ಕಿಲೋಮೀಟರ್ಸ್ ಹೊಡೆದಾಗ ನಮ್ಗೆ ಪೇನ್ ಸ್ಟಾರ್ಟ್ ಆಗೋಗಿದೆ. ಗಾಡಿ ಕಂಟ್ರೋಲ್ ಮಾಡ್ಬೇಕು, ನಿಲ್ಸೋ ಕೆಪಾಸಿಟಿ ಇರಬೇಕು ಎತ್ತದ ಮೇಲೆ. ಬೇಸ್ ಹೆಂಗಿದೆ? ಪೀಲಿಯನ್ ಕುತ್ಕೊಂಡು ಕಷ್ಟ ಆಗುತ್ತೆ, ಓಡ್ಸೋರ್ಗೂ ಕಷ್ಟ, ಪೀಲಿಯನ್ಗೂ ಕಷ್ಟ ಆಗುತ್ತೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಈಗ ಆಲ್ರೆಡಿ 1:30 ಈಗ ಬಿಟ್ಟಿದ್ದೀವಿ ವಿನಯ್ ಅವ್ರ ಮನೆ. ಇಲ್ಲಿಂದ ಮಂಗಳೂರು ಹೋಗೋಣ ಅಂತ ಹೇಳಿದ್ದಾನೆ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇಲ್ಲೇ ಸ್ಟೇ ಮಾಡ್ಕೊಳ್ಳೋಣ ಅಂತ. ಬಟ್ ಈಗ ಇಲ್ಲಿ ಸ್ಟೇ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮತ್ತೆ ನಾಳೆನೂ ಇಲ್ಲೇ ಮಧ್ಯಾಹ್ನವರೆಗೂ ಟೈಮ್ ವೇಸ್ಟ್ ಮಾಡಬೇಕು. ಸೊ ಅದಕ್ಕೆ ಯಾಕೆ ಸುಮ್ಮನೆ ಡೈರೆಕ್ಟ್ ಮಂಗಳೂರು ಹೊಡೆದ್ಬಿಡೋಣ. ಆಮೇಲೆ ಅಲ್ಲಿಂದ ಧರ್ಮಸ್ಥಳಕ್ಕೆ 1 hour 1.5 hours ಅಷ್ಟೇ. ಸೊ ನಾಳೆ ಎಲ್ಲ ನೋಡಿಕೊಂಡು ನೈಟ್ ಅಲ್ಲೇ ಮಂಗಳೂರಲ್ಲೇ ಸ್ಟೇ ಆಗೋದು, ಇಲ್ಲಾಂದರೆ ವಾಪಸ್ ಧರ್ಮಸ್ಥಳಕ್ಕೆ ಬರೋದು, ಆ ಥರ ಏನೋ ಮಾಡ್ಕೊಳ್ಳೋಣ. ಬಂದು ಕೋಲ ನೋಡಿಕೊಂಡು ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ ಹೇಳಿದ್ದಾನೆ. ನೋಡೋಣ, ಅವನಿಗೆ ಫ್ಯೂಯಲ್ ಮಾಡಿಸ್ಕೋಬೇಕಂತೆ. ಇಲ್ಲಿಂದ ಇದು ಯಡಿಯೂರಿಗೆ ಹತ್ರ, ಕುಣಿಗಲ್ಲು ಮತ್ತು ಯಡಿಯೂರು ಸೆಂಟ್ರಲ್ ಇರೋದಿದು. ಸೊ ಇಲ್ಲಿಂದ ಯಡಿಯೂರು ಹೋಗಿ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಹಾಗೆ ಹೈವೇ ಹತ್ಕೊಂಡು ಹೋಗೋದು. ಹಾಸನ ಹೈವೇ ಸಕಲೇಶ್ಪುರ ಹಾಗೆ ಹೋಗೋದು. ಬೇಡ ಬೇಡ ಬೇಡ, ತಿಂತೀಯಾ? ಚೆನ್ನಾಗಿರಲ್ಲ ಅದು, ರೀಲ್ ಮಾಡಕ. ಇಲ್ಲೊಂದು ಬಾವಿ ಇತ್ತು, ಲಾಸ್ಟ್ ಟೈಮ್ ಬಂದಿದ್ವಿ. ಈ ಸರಿ ಅವನು ಬರಬೇಕಿತ್ತು, ತರುಣು. ಅವ್ರ ಅಮ್ಮನೂ ಕೇಳಿದ್ವಿ ಕಳಿಸಿ ಆಂಟಿ ಅಂತ. ಕೆಚ್ತವ್ರು ಇವರು. ಬಟ್ ಅವ್ರ ಅಪ್ಪ ಕಳಿಸಲ್ಲ, ಅದಕ್ಕೆ ಬೇಡ ಅಂತ ನಾವೇ ಹೋಗ್ತಿದ್ವಿ. ಆಂಟಿ ನೀವು ನೋಡ್ತಿರ್ತೀರ ಅಂತ ನನಗೆ ಗೊತ್ತು ಈ ವಿಡಿಯೋ. ನೆಕ್ಸ್ಟ್ ಟೈಮ್ ಬಂದರೆ ನಮ್ಮ ಜೊತೆ ಕಳಿಸಿ ಅವನ್ನ, ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡು ಬರ್ತೀವಿ. ಯಾವಾಗಲೂ ಹೋಗಲ್ಲ ನಾವು, ಯಾವಾಗಲೂ ಹೋದರೆ ಒನ್ಸ್ ಹೋಗ್ತೀವಿ. ಎಲ್ಲ ಹುಡುಗರಿಗೂ ಆಸೆ ಇರುತ್ತೆ ಒನ್ಸ್ ಇನ್ ಲೈಫ್ ಟೈಮ್ ಈ ಥರ ಬೈಕಲ್ಲಿ ಹೋಗಬೇಕು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೇಲೂ ಕಳಿಸಲ್ಲ. ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡಿದ್ದಕ್ಕೆ ಕಳಿಸ್ತಾ ಇರೋದು. ನಮ್ಮ ಮನೇಲಂತೂ ಕಳಿಸೋದೇ ಇಲ್ಲ ನಮ್ಮನ್ನು. ಆದರೂ ಏನೋ ಮನೇಲಿ ಕೇಳಿಕೊಂಡು ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ತಿದ್ದೀವಿ. ಈಗ ಯಾವಾಗಲೂ ಹೋಗೋಕ್ಕಾಗಲ್ವಲ್ಲ. ಈಗ ನನಗೂ ರಜಾ ಇದೆ, ಸೊ ಫ್ರೀ ಇರ್ತೀನಿ, ಹಂಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು. ಪಾಪ ಹರ್ಷನ್ಗೂ ನಾನೇ ಫೋರ್ಸ್ ಮಾಡಿ ಕರ್ಕೊಂಡೆ. ಅವನಿಗೂ ಸೆಮಿನಾರ್ ಇತ್ತು ಫ್ರೈಡೇ, ಸೊ ಆದರೂ ನನ್ನ ಜೊತೆ ಬಂದ. ಹಾಂ ಹಾಂ, ಒಳಗಡೆನಾ? ಸರಿ ಸರಿ. ಲೋ ಕ್ಲಾಸು, ಹೈ ಕ್ಲಾಸು, ಮಿಡಲ್ ಕ್ಲಾಸ್ ಅಂತ ಏನಿಲ್ಲ. ಹುಡುಗರಿಗೆ ಇದೊಂದು ಡ್ರೀಮು, ನಮ್ಮದೇ ಸ್ವಂತ ಬೈಕ್ ಎತ್ಕೊಂಡು ಗೇರ್ ಅಪ್ ಆಗಿ ಲಾಂಗ್ ಡ್ರೈವ್ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ. ಯಾವಾಗಲೂ ಹೋಗೋಕ್ಕಾಗಲಿಲ್ಲ ಅಂದರೂ ಒನ್ಸ್ ಎ ವೈಲ್ ಯಾವಾಗಾದರೂ ಒಂದು ಸರಿ ಹೋಗಬೇಕು ಅನ್ನೋದು ಆಸೆ. ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ, ಅಷ್ಟು ದೂರ ಬೈಕ್ಸಲ್ಲಿ ಹೆಂಗೆ ಏನು ಅಂತ. ಬಟ್ ಆದರೂ ನಾವೇನು ಯಾವಾಗಲೂ ಹೋಗಲ್ವಲ್ಲ, ಸೇಫಾಗಿ ಹೋಗಬೇಕು. ಅದು ನಮ್ಮ ಕೈಯಲ್ಲಿರುತ್ತೆ, ಸೇಫಾಗಿ ಹೋಗಬೇಕು, ಸೇಫಾಗಿ ರಿಟರ್ನ್ ಬರಬೇಕು ಅಂತ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಕಳಿಸಿ ಆಂಟಿ, ತರುಣ್ ನಮ್ಮ ಜೊತೆ. ಆಂಟಿ ನೋಡ್ತಾರೆ ನನ್ನ ವೀಡಿಯೋಸ್ ಅಂತ ಗೊತ್ತು. ಈಗ ಹೋಗೋಣ, ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಲ್ಲಿ ಮತ್ತೆ ಸಿಗೋಣ. ಇವರಿಬ್ಬರಿಗೂ ಇದ್ರಲ್ಲಿ ಓಡ್ಸೋಕೆ ಆಗ್ತಾ ಇಲ್ಲ, ಅದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಲಾಂಗು. ಅವನ್ಗ ಬೇಸ್ ಹೆಂಗಿದೆ? ಸೀತಾಗೈತೆ.
ನಿಂತ್ಕೊಬಿಡು. ಸೈಕಲ್ ತುಳಿತವನೆ. ಅದರಲ್ಲೂ ಲಾಂಗ್ ಹೋಗ್ಬೋದು, ಬಟ್ ಸೋಲೋ ಹೋಗಿ ಬಂದರೆ ಆರಾಮಾಗಿ ಹೋಗ್ಬೋದು ಒಬ್ಬೊಬ್ಬರೇ. ಆದರೆ ಪಿಲಿಯನ್ ಕೂತ್ಕೊಂಡು ಕಷ್ಟ ಆಗುತ್ತೆ, ಓಡ್ಸೋರ್ಗೂ ಕಷ್ಟ, ಪಿಲಿಯನ್ಗೂ ಕಷ್ಟ ಆಗುತ್ತೆ. ಈಗ 3 ಗಂಟೆ, ಕ್ಲೋಸ್ ಟು ಹಾಸನ್ ಇದ್ದೀವಿ. ಈಗ ಹಾಸನ್ ಇನ್ನೂ 38 ಕಿಲೋಮೀಟರ್ಸು, ಕ್ಲೋಸ್ ಇಲ್ಲ ಗುರು. ನಾವು 38 ಕಿಲೋಮೀಟ್ರ್ ಐತೆ. 38 ಕಿಲೋಮೀಟ್ರ್ ಆದರೆ 3/4 ಗಂಟೆ ಬೇಕು, 3/4 ಗಂಟೆ 1 ಅವರ್ ಬೇಕು. ಇನ್ನು ಎಷ್ಟು ಕಿಲೋಮೀಟ್ರ್ ಸಕಲೇಶ್ಪುರ? ಇನ್ನು 25 ಕಿಲೋಮೀಟರ್ ಸಕಲೇಶ್ಪುರ. ಅರೌಂಡ್ ಒಂದು 150 ಕಿಲೋಮೀಟರ್ಸ್ ಇರುತ್ತಾ ಮಂಗಳೂರು? 155 ಕಿಲೋಮೀಟರ್ ಮಂಗಳೂರು. ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಹಾಂ, 1 ಅವರ್ ಕೊಡ್ತಿದ್ದೀವಲ್ಲ. ಆದರೂ ನಾವೇನು ಒಂದು 70-80ರಲ್ಲೇ ಇದ್ದೀವಿ, 80 ಅಷ್ಟೇ. ಸೊ ಇಲ್ಲಿಂದ ಹೊರಡೋಣ, ಬರ್ತೀವಿ. ಯಾವುದೇ ಗಾಡಿ ಆಗಲಿ, ಗಾಡಿ ಕಂಟ್ರೋಲ್ ಬೇಕು, ನಿಲ್ಸೋ ಕೆಪಾಸಿಟಿ ಇರಬೇಕು ಎತ್ತದ ಮೇಲೆ. ಫ್ರಮ್ ದ ಡೇ 1 ಅಂದರೆ ನಾನು ತಗೊಳ್ಳೋಕ್ಕೂ ಮುಂಚೆ ಅವಾಗಿಂದನೂ ನನಗೆ ಕ್ರಶ್ ಆಗ್ಬಿಡ್ತು ಗಾಡಿ ಮೇಲೆ. ನನ್ನ ಆಫೀಸ್ ಪಕ್ಕನೇ ಇದ್ದಿತ್ತು, ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ, ನನಗೆ ಇಷ್ಟ ಆಗೋಯ್ತು. ಇದೇನೋ ಇದಾಯ್ತು. ಅಲ್ಲಿ ಮುಂದೆ ಹಾಕಿ ನಡಿ, ಅಲ್ಲಿ ಮುಂದೆ ಹಾಕಿ ಸ್ವಲ್ಪ ಆಗುತ್ತಾ? ಬಿದ್ನ ಇವನು. ಹೆಂಗೆ ಬಿದ್ದು? ಬ್ಯಾಗು ಹಿಂಗ್ ಸೈಡ್ ವಾಲ್ ಬಿಡ್ತು, ಹಾಂ, ಕತ್ತ ಹಂಗೆ ಇಕ್ಕೋಬಿಡ್ತು. ನಿಂಗೆ ಕಾಲು ಅನಿಸಿಲ್ಲ? ಕಾಲು ಅನಿಸಿಲ್ಲ, ಕಾಲೇ ಟರ್ನ್ ಹೊಡೆದಿದೆ. ಹಾಂ, ಏನು ಹಾಕ್ದೆ? ಬ್ಯಾಗ್ಗೆ ಸೇರ್ತಾರೆ, ನಟ್ಟಿಲೆಲ್ಲ ಬಿದ್ದಿರುತ್ತೆ ನೋಡ. ಆ ಸ್ಕ್ರೂ ಅಲ್ಲ, ನಟ್ಟು ಅಲ್ಲ. ನಮ್ಮ ವರ್ಷ ಆಯ್ಕೊಂಡ ಕತ್ತಕ್ಕೆ ಸಿಗಾಕೊಂಡಿದ್ಕೆ ಆಯ್ಕೊಂಡು. ವಾಟ್ ಎವರ್ ಬಿದ್ದ, ಬಿದ್ದಿಲ್ಲ, ಟರ್ನ್ ಹೊಡಿತಿದ್ದಾಗ ಇದಾಗಿತ್ತು. ಬಿದ್ದೆ ಕೆಳಗಡೆ ಮಲಗಿದ್ದೆ. ಇವಾಗ ಸ್ವಲ್ಪ ತಣ್ಣಗೆ ಗಾಳಿ ಬರ್ತೈತಪ್ಪ. ಎಷ್ಟೊತ್ತಾಗಿತ್ತೋ ಗಾಳಿ ಬಂದು ಈ ಥರ. ಆಗ್ಲಿಂದ ಹೈವೇಲಿ ಬರೀ ಬಿಸಿ ಗಾಳಿ. ಇವಾಗ ಸ್ವಲ್ಪ ತಣ್ಣಗೆ ಬರ್ತಾಯಿದೆ. ಓ ಧೂಳು ಎಬ್ಸ್ಬಿಟ್ಟಣ. ಓ ಬಸ್ ಅವ್ನು ಬಂದ. ಕಾರಲ್ಲಿ ಹೊಡೆಯೋ ಮಜಾನೇ ಬೇರೆ ಇಲ್ಲಿ. ಕಾರಲ್ಲಾದರೆ ಸ್ವಲ್ಪ ಬೇಗ ಪಾಸ್ ಆಗಿಬಿಡ್ಬೋದು ಈ ಘಾಟ್ ಸೆಕ್ಷನ್ಗಳಲ್ಲಿ. ಬೈಕಲ್ಲಿ ಸ್ವಲ್ಪ ಭಯ, ಯಾಕಂದರೆ ನಂದ್ರಲ್ಲೂ ರಿಯರ್ ABS ಇಲ್ವಲ್ಲ, ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ. ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗಿಬಿಡುತ್ತೆ. ವ್ಯೂ ಮಾತ್ರ ಕ್ರೇಜಿಯಾಗಿದೆ. ಆವಾಗಲೇ ಒಂದು ವ್ಯೂ ಕಾಣಿಸ್ತು, ಅದು ಮತ್ತೆ ಬರಲೇ ಇಲ್ಲ. ಆ ಥರ ವ್ಯೂ ಇಲ್ಲಿ ಕಾಣಿಸ್ಬೋದು. ಮುಂದೆ ಓಕೆ ಬಂದರು ಎಲ್ಲ. ಸೊ ಇಲ್ಲಿಂದ ನಮಗೆ ಕರೆಕ್ಟಾಗಿ 2 hours 13 minutes ಡ್ರೈವ್, 108 ಕಿಲೋಮೀಟರ್ಸ್ ಇದೆ ಡಿಸ್ಟೆನ್ಸ್. ಇನ್ನು ಮಂಗಳೂರು ಹೋಗಿ ಎಲ್ಲಾದರೂ ರೂಮ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಬಿದ್ದಾಗ ಸ್ವಲ್ಪ ಬೆಂಡ ಆಗ್ಬಿಡೈತಿದ್ದು, ಆದರೂ ಹಿಡ್ದು ಎಳೆದ್ವಿ. ಸ್ವಲ್ಪ ಓಕೆ, ಅಲ್ಲಿ ಹೋಗಿ ರೀಚ್ ಆದಮೇಲೆ ಸ್ವಲ್ಪ ಕಾಲಲ್ಲಿ ಹಿಡ್ಕೊಂಡು ತುಳಿದ್ರೆ ಸರಿ ಹೋಗ್ಬೋದು. ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲಿ ವಿವೇ ಹೊರಟೋಗಿರುತ್ತೆ. ಕಾಣಿಸುತ್ತಾ? ಇಲ್ಲೂ ಕಾಣಿಸಲ್ಲ ಗುರು, ಅಲ್ಲಿ ಮೇಲೆ ಸಕ್ಕದಾಗಿ ಕಾಣಿಸ್ತೀವಿ. ಸಮ್ಮರ್ ಟೈಮ್ ಆದ್ರೂ ವೆದರು ಸಪೋರ್ಟಿವ್ ಆಗಿದೆ ಇವಾಗ. ನೋಡಿ ಫುಲ್ಲು ಗ್ರೀನರಿ ಇದೆ, ಲಶ್ ಗ್ರೀನ್ ಇದೆ.
ನೀರು ಸ್ವಲ್ಪ ಕಮ್ಮಿ ಇದೆ. ಕ್ರೇಜಿ ತಣ್ಣಗೆ ಬೀಸ್ತಾ ಇದೆ ಗಾಳಿ. ಇಲ್ಲೆಷ್ಟೇ ಕೋಲ್ಡ್ ಬ್ರೀಸು ಗಾಳಿ ಇದ್ರೂ ಮಂಗ್ಳೂರಿಗೆ ಹೋಗ್ತಾ ಇದ್ದಂಗೆ ಬಿಸಿ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಕೋಸ್ಟಲ್ ಏರಿಯಾ ಎಫೆಕ್ಟು ತಲೆ ಮೇಲೆ ಹೊಡೆಯುತ್ತೆ ಬಿಸಿ. ಯಾಕೆ ಕೇಳ್ತೀರಾ? ಅವ್ನೇನ್ ಡಿಕೆ ಏನಯ್ಯ ಗಾಡಿ ಹಿಂಗಂತ ಬಿದ್ದೋದೆ. ಎಂಥದಿಲ್ಲ, ನೀನು ಕಾಲು ಇಟ್ಟಿಲ್ಲ ಅಂದರೂ ಬ್ಯಾಗ್ ಬಂದಾಗ ಕಾಲು ಇಟ್ಟಿಲ್ಲ ಅಂದರೆ ಬೀಳಲ್ಲ. ಬ್ಯಾಲೆನ್ಸ್ ಕಾಲು ಇಡಬಾರ್ದು ಕೆಳಗಡೆ. ನೀನು ಕಾಲು ಇಟ್ಟಿರೋದಕ್ಕೆ ಬಿದ್ದಿರೋದು. ಆಯಿತು, ಅದು ಕತ್ತಿಗೆ ಬಿದ್ದರೂ ತಿರ್ಸ್ಕೊಬೇಕಿತ್ತು. ಅವ್ನಿಗೆ ಸ್ವಲ್ಪ ಹೊತ್ತು ನಿಂತ್ಕೋಬೇಕಂತಿರೋ ಆತ ಇಲ್ಲ ಅವ್ನಿಗೆ. ಸೋಡಾ ಕುಡ್ಕೊಂಡು ಈಗ ಹೋಗ್ತಿದ್ದೀವಿ. ನಮ್ಮ ಹರ್ಷ ಅವರು ಜೀವನ ಲೆಕ್ಕಿಸದೆ ಗಾಡಿ ಓಡಿಸ್ತಾರೆ. ಬ್ಯಾಕ್ ಸೈಡು ಬರ್ನಿಂಗ್ ಆದ್ರೂ ಗಾಡಿ ಓಡಿಸ್ತಾ ಇದ್ದೀನಿ. ಇವಾಗ ಚಮಲ್ ಅವ್ರು ಓಡಿಸ್ಕೊಂಡು ಹೋಣ. ಇದರಲ್ಲಿ ಬ್ಯಾಗ್ ಕಟ್ಕೊಂಡ್ರೆ ಹತ್ತಕ್ಕೆ ಕಷ್ಟ. ಆ ಕಡೆಯಿಂದ ತುಂಬ ಲೀನ್ ಆಗಿಬಿಟ್ಟಿದೆಯಾ, ಆ ಕಡೆಯಿಂದ ಹತ್ತಕ್ಕಾಗಲ್ಲ. ಈ ಕಡೆಯಿಂದ ಹತ್ಕೋಬೇಕು. ಹಿಂಗೆ ಬಿದ್ದೋಗೈತಾ? ಆಗಿಲ್ಲ ಇವಾಗ ಕರೆಕ್ಟಾಗಿ. ಅವ್ನು ಬಿದ್ದಾಗಲ್ಲಿ ನಂಬರ್ ಪ್ಲೇಟ್ ನಟ್ಟೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದೊಂದು ಹೋದ್ಮೇಲೆ ಎಲ್ಲಾದರೂ ಫಿಕ್ಸ್ ಮಾಡಿಸ್ಕೋಬೇಕು. ಬುಲೆಟಿಗೆ ನೋಡಿ ಹೆಂಗೆ ಹಾಕಿದ್ದಾರೆ, ಹಿಂದೆಗಡೆ ಹಾಕ್ಬಿಟ್ಟವ್ರೆ. 6 ಗಂಟೆ 8 ಗಂಟೆ ಆಗುತ್ತೆ ಅನ್ಕೋತೀನಿ ಹೋಗೋದು. ನಾವು ಹೇಳಿದ್ದೀನಿ ಇವ್ರಿಗೆ ಬಿಡೋದು ಬೇಗ ಬಿಟ್ಬಿಡೋಣ ಅಂತ. ಈಗ ಟೈಮ್ 6:30 ಸನ್ಸೆಟ್ ಆಗ್ತಿದೆ. ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ 1.5 ಅವರ್ ಇದೆ. ಸೊ 7:30-8 ಗಂಟೆಗೆ ಹೋಗ್ಬೋದೇನೋ ಅನ್ಕೋತೀನಿ. ಇನ್ನೂ 58 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಆದರೂ ಬ್ರೇಕ್ ತಗೊಂಡು ಬರ್ತಾ ಇದ್ದೀವಿ ನಾವು. ಸ್ವಲ್ಪ ಇದರಲ್ಲಿ ನನ್ನ ಬ್ಯಾಟ್ರಿ ಬೇರೆ ಡೌನ್ ಆಗ್ತಿದೆ, ಶಟ್ ಡೌನ್ ಆಗುತ್ತೆ ಇನ್ನೇನದು. ಫೈನಲಿ ಬಂದ್ವಿ ಮಂಗಳೂರಿಗೆ. ಈಗ ಟೈಮ್ ಆಲ್ಮೋಸ್ಟ್ 7:03 ಆಗಿದೆ. ನೋಡಬೇಕು ಇಲ್ಲೆಲ್ಲಾದರೂ ರೂಮ್ ಮಾಡ್ಕೊಂಡು ಈಗ ಸ್ಟೇ ಮಾಡ್ಕೋಬೇಕು. ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಯಪ್ಪ ಕ್ರೇಜಿ ಜರ್ನಿ ಅಂದ್ಕೊಳ್ಳಿ. ಫುಲ್ ಮೈಕೈ ಎಲ್ಲ ನೋವ್ತಾ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಲಾಂಗ್ ರೈಡು ಬೈಕಲ್ಲಿ. ಹೆಂಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಹರ್ಷಾಗಂತೂ ಫುಲ್ ನೀರು ಇಳ್ದೋಗೈತೆ. ಅವ್ನು ಇನ್ನೊಂದ್ಸರಿ ಕರೆದ್ರೂ ಬರಲ್ಲ ನಮ್ಮ ಜೊತೆ. ಬೈಕಲ್ಲಂತೂ ಬರೋದೇ ಇಲ್ಲ ಅಂತಾನೆ ಅವನು. ಕ್ರೇಜಿ. ರೂಮ್ಸು ಇಲ್ಲಿ ಮಂಗಳೂರೇನ ಬಂದರೆ ನೀವು ಡೈರೆಕ್ಟ್ ಕಾಲ್ ಮಾಡಿ ಕೇಳಬೇಡಿ. ಒನ್ಸ್ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಮೇಕ್ ಮೈ ಟ್ರಿಪ್ಪು ಮತ್ತು ಇನ್ಯಾವುದದು ಅದು ಕಾಲ್ ಮಾಡಿದ್ರಲ್ಲ ಮೇಕ್ ಮೈ ಟ್ರಿಪ್ಪು ಮತ್ತು ಅಗೋಡ, ಅದ್ರಲ್ಲಿ ಚೆಕ್ ಮಾಡಿಕೊಂಡು ಪ್ರೀ ಬುಕ್ಕಿಂಗ್ ಮಾಡ್ಕೊಬನ್ನಿ, ಕಡಿಮೆ ಇರುತ್ತೆ. ಬೆಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಬಾರ್ಗ್ಯೂ ಮಾಡಿ. ಅಷ್ಟೇ, ನಾವೀಗ ಅದೇ ಮಾಡಿದ್ದು. ನಮಗೆ ನೋಡಿ ಸಕ್ಕತ್ತಾಗಿದೆ. 4000 ಹೇಳಿದ್ರು ಇದಕ್ಕೆ ಸ್ಟಾರ್ಟಿಂಗ್ ಕಾಲ್ ಮಾಡಿದಾಗ. ಆಮೇಲೆ ನಾವು ಯಾವುದದು ಅಗೋಡ ಮತ್ತು ಅದರಲ್ಲಿ ಚೆಕ್ ಮಾಡಿದಾಗ 1400 1700 ಸಮಥಿಂಗ್ ಇತ್ತು. ಆಮೇಲೆ ಇವ್ರ ಹತ್ರ ಕಾಲ್ ಮಾಡಿ 1800 ನಾನ್ ಎ ಸಿ ಇತ್ತು. ಎ ಸಿ ಇದು 3000 ಇತ್ತು. ಆಮೇಲೆ ಎಲ್ಲ ಡಿಸ್ಕೌಂಟ್ ಮಾಡಿ 2040 ರುಪೀಸಿಗೆ ವಿತ್ ವಾಟರ್ ಬಾಟಲ್ 20 ರುಪೀಸ್ ಹೇಳಿದ್ರು. ಸೊ ವಿತ್ ವಾಟರ್ ಬಾಟಲ್ ನಮಗೆ 2040 ರುಪೀಸ್ ಬಿತ್ತು.
ಬಟ್ ಟಿವಿ ಒಂದು ಪ್ಲೇ ಟಿವಿ ಇದೆ, ಇಲ್ಲೊಂದು ಚಿಕ್ಕ ಹಾಲ್ ಇದೆ, 2 ಬೆಡ್ ಇದೆ, ಆರಾಮಾಗಿ ಮಲ್ಕೋಬೋದು 4 ಜನ. ಕಂಫರ್ಟೇಬಲ್ ಬೆಡ್. ಹಾಂ, ಬಟ್ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಮಾಡೋಕೆ ಜಾಗ ಇಲ್ಲ ಇದೆ. ಇದೆ ಆ ಕಡೆ ಫುಲ್ ಇದೆಯಲ್ಲ, ಅಲ್ಲಿ ಹೆಂಗೆ ಬರುತ್ತೆ ಬ್ರೋ ಆ ಸಂದಲ್ಲಿ? ಕಡೆ ಇದೆಯಲ್ಲ ಬ್ರೋ. ಹೌದಾ? ಈ ಕಡೆ ಸೈಡು ಅದು ಇದೆ, ಆಮೇಲೆ ಬೀಚ್ ಪಕ್ಕನೇ ಇರೋದು, ಅದು ಬೇರೆ ಇದು. ಇದು ಈ ಕಡೆನೇ ಬೀಚ್ ಇದೆ, ರಿವರ್ ಇದೆ, ರಿವರ್ ಮುಂದೆ ಬೀಚ್ ಸೈಡಲ್ಲಿ ಕ್ರೇಜ್ ಆಗಿದೆ ಮಾತ್ರ. ಹರ್ಷ ಹೆಂಗಿತ್ತ ರೈಡು? ಹೆಂಗಿತ್ತ ರೈಡು? ಫಸ್ಟ್ ಮಗ ತೊಳಿದೀನಿ, ಹಾಂ, ಫುಲ್ ಸ್ವೆಟ್. ಅಲ್ಲ ಎಕ್ಸ್ಪೀರಿಯನ್ಸ್ ಹೇಳು. ಫುಲ್ ಸೀಲಾಗೈತೆ ಅವನಿಗೆ. ಬೈಕ್ ಯಾವನ್ KTM 200 ಓಡಿಸ್ತಾ ಇದ್ರು, ಅದು ಹಿಂಗ್ ಓಡಿಸ್ತಾ ಇದ್ರು ನನ್ಗಂತೂ ಗೊತ್ತಿಲ್ಲ. ಅದೇ ಎಷ್ಟು 150 ಕಿಲೋಮೀಟರ್ ಅಲ್ಲ, 120 ಕಿಲೋಮೀಟರ್ಗೆ ಬಸ್ಟ್ ಆಗೋಯ್ತು ಬ್ಯಾಕ್. 120 40 ಕಿಲೋಮೀಟರ್ಗೆ ನಿಲ್ಸ್ಕೊ ಬಂದಿಲ್ಲ ಬರ್ಬೇಕಾದ್ರೆ ಫಸ್ಟ್. ಅದು ಫಸ್ಟ್ ಒಂದು 120 ಕಿಲೋಮೀಟರ್ಸ್ ಹೊಡೆದಾಗ ನಮ್ಗೆ ಪೇನ್ ಸ್ಟಾರ್ಟ್ ಆಗೋಗಿದೆ. ಹಿಂದೆ ಅಂತೂ ಕುತ್ಕೊಳಕ್ಕೆ ಆಗಿಲ್ಲ ಸ್ವಾಮಿ. ಮುಂದೆ ಓಡ್ಸೋನ್ಬಿಡಿ, ಕುತ್ಕೊಬೇಕಲ್ಲ ಹಿಂದೆ. ಹಿಂದ್ಗಡೆ ಪೀಲಿಯನ್ ಕುತ್ಕೊಳ್ಳೋದು ಕಷ್ಟ. ನಾನು ಅದಕ್ಕೆ ಇವ್ರಿಗೆ ಹೇಳ್ದೆ ಸಿಂಗಲ್ ಬೈಕ್ ಎತ್ಕೊಳ್ಳಿ ಅಂತ. ಎತ್ಕೊಂಡಿಲ್ಲ. ಒಂದೊಂದು ಗಾಡಿ ಎತ್ಕೊಂಡಿದ್ರೆ ಕರೆಕ್ಟಾಗಿ ಇರ್ತಾಯಿತ್ತು ಎಲ್ಲರಿಗೂ. ಹ್ಞೂ, ಲೆಫ್ಟಲ್ಲೆಲ್ಲ ಹೊಡಿತವ್ರೆ ಸೈಡು. ಹೇಳಿ ಸಾಕಾಗೋಯ್ತು. ಒಂದು ಹತ್ರ ದಬಾಕೊಂಡು ಅದು ಕರೆಕ್ಟಾಗಿ ಹೇಳ್ಬೇಕು, ನೀನು ಕರೆಕ್ಟಾಗಿ ಹೇಳ್ಬೇಕು. ಕಾಲು ಎಟ್ಟಿಕ್ಸ್ದೆ ಬಿದ್ದ. ಎಕ್ಸ್ಪಲ್ಸ್ ನನ್ಕಿಂತ ಸ್ವಲ್ಪ ಹೈಟ್ ಇದೆ, ಏನ್ ಮಾಡಕ್ಕಾಗಲ್ಲ. ಲಾರಿ ಹೋಗ್ತೈತೆ, ಯಾರು ಬೈಕ್ ರೈಟಲ್ಲಿ ಹೋಗ್ತಾನೆ, ಹ್ಞೂ, ನಾವು ರೈಟಲ್ಲಿ ನೀವು ವೆಯ್ಟ್ ಮಾಡ್ತಾ ಇದೀವಿ ರೈಟಲ್ಲಿ, ಅವ್ನು ಲೆಫ್ಟ್ಗೆ ಹೇಳ್ಕತ್ತವನೆ, ಹೋಗಿ ಲೆಫ್ಟಿಗೆ. ಕ್ರೇಜ್ ಆಗಿತ್ತು ಮಾತ್ರ ರೈಡು ಇವತ್ತು. ನೋಡೋಣ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ. ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.